ತಾವೇ ಹೋರಾಡಿ ಅಷ್ಟೇ ಅಲ್ಲ ಹಾರಾಡಿ ದಾಖಲಿಸಿದಂತಹ ಪ್ರಕರಣಕ್ಕೆ ತಡೆ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಚಿನ್ನಯ್ಯ ಹೇಳಿಕೆಯನ್ನ ದಾಖಲಾಗಿದ್ದ ಪ್ರಕರಣದ ರದ್ದಿಗೆ ಮನವಿ ಮಾಡ್ತಾ ಇದ್ದಾರೆ. ಮಸ್ಟ್ ಇವ್ರ ಮೇಲೆಲ್ಲ ಕೇಸ್ ಹಾಕಬೇಕು ವಿಚಾರದಲ್ಲಿ. ತನಿಖೆಗೆ ಸುಪ್ರೀಂ ಕೋರ್ಟ್ ತನಕವೂ ಕೂಡ ಬುರುಡೆ ಇಟ್ಕೊಂಡೇ ಬುರುಡೆ ಗ್ಯಾಂಗ್ ಹೋಗಿತ್ತು. ಬುರುಡೆ ತಗೊಂಡೇ ಹೋಗಿದ್ರು ದೆಹಲಿಗೆ. ಬಟ್ ಯಾರನ್ನ ಭೇಟಿಯಾಗಿದ್ರು ಅನ್ನೋದು ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ. ಏನಾದ್ರೂ ಮಾಡಿ ತನಿಖೆ ಮಾಡಿಸ್ಬೇಕು ಅಂತ ಗ್ಯಾಂಗ್ ಅನ್ಕೊಂಡಿತ್ತು. ನಮ್ಮ ಬಳಿ ಸಾವಿರಾರು ಸಾಕ್ಷ್ಯಗಳಿವೆ, ಸಾವಿರಾರು ಹೆಣಗಳನ್ನು ಹೂತಾಕಲಾಗಿದೆ, ಅವುಗಳೆಲ್ಲ ನಾವು ತೆಗೆಸ್ತೀವಿ, ನೋಡ್ತಾ ಇರಿ ಅಂತೆಲ್ಲ ಬುರುಡೆ ಬಿಟ್ಟಂತ ಬುರುಡೆ ಗ್ಯಾಂಗ್ ಈಗ ಬೆಚ್ಚಿ ಬಿದ್ದಿದೆ ಅಂತೆ. ನೂರಾರು ಹೆಣ್ಣು ಮಕ್ಕಳಿಗೆ ನ್ಯಾಯ ದೊರಕಬೇಕು ಅಂತ ಹಾರಾಡಿ ಕಿರ್ಚಾಡಿ ಬೊಬ್ಬೆ ಹಾಕ್ಕೊಂಡು ಇವೆಲ್ಲ ಮಾಡಿದಂಥವರು ಈಗ ಮೂಲ ಅರ್ಜಿಯ ವಜಾಕ್ಕೆ ಮನವಿ ಮಾಡಿದಾರಂತೆ. ವಾಹ್! ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ತುಂಬ ಮಜವಾಗಿದೆ. ಇವರೇ ಹಾರಾಡಿ ಕಿರ್ಚಾಡಿ ಬೊಬ್ಬೆ ಹೊಡ್ಕೊಂಡು ಅಲ್ಲಿ ಆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿಬಿಟ್ಟಿದೆ, ಈ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿಬಿಟ್ಟಿದೆ, ಅವ್ರನ್ನೆಲ್ಲ ಹೂತು ಬಿಟ್ಟಿದ್ದಾರೆ, ಅವುಗಳೆಲ್ಲ ತೆಗೆದುಹಾಕಬೇಕು, ನಾವು ತೋರಿಸ್ಬೇಕು, ಬೆತ್ತಲೆ ಮಾಡಬೇಕು ಧರ್ಮಸ್ಥಳವನ್ನು ಅನ್ನುವಂಥ ಮಾತುಗಳನ್ನು ಆಡಿದಂಥ ಈ ಬುರುಡೆ ಗ್ಯಾಂಗು ಯಾಕಪ್ಪ ಇಷ್ಟೊಂದು ಸೈಲೆಂಟ್ ಆಗಿ ಕೇಸನ್ನು ವಾಪಸ್ ತಗೊಳಕ್ಕೆ ಮುಂದಾಗಿದೆ? ಏನು ಕತೆ ಅಂತೆ ನರಸಿಂಹಮೂರ್ತಿ? ಅರುಣ್, ಕಳೆದ ಜುಲೈ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಸುದ್ದಿಗಳನ್ನು ಹಬ್ಬಿಬಿಡಲಾಗಿತ್ತು. ಅದು ಧರ್ಮಸ್ಥಳದ ಸುತ್ತಮುತ್ತ ಸಾಕಷ್ಟು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆಗೈಯಲಾಗಿದೆ ಅನ್ನೋ ಮಟ್ಟಿಗೆ ಆರೋಪಗಳನ್ನು ಮಾಡಲಾಯಿತು. ನಾನು 1994ರಿಂದ 2004ರವರೆಗೂ ಕೂಡ ಅಲ್ಲಿ ಈ ಶವಗಳನ್ನು ಹೂತಿಡುವ ಕೆಲಸವನ್ನು ಮಾಡ್ತಿದ್ದೆ ಅಂತೇಳಿ ಈ ಚಿನ್ನಯ್ಯ ಅಲಿಯಾಸ್ ಬುಡೆಮ್ಯಾನ್ ಏನಿದ್ದಾನೆ ಆತ ಬಂದು ಸ್ಟೇಷನ್ಗೆ ದೂರನ್ನು ಕೊಡ್ತಾನೆ. ಅದಾದ ಬಳಿಕ ನ್ಯಾಯಾಧೀಶರ ಬಳಿಯೂ ಕೂಡ 164 ಹೇಳಿಕೆಯನ್ನು ದಾಖಲು ಮಾಡ್ತಾನೆ. ಇದರ ಆಧಾರದ ಮೇಲೆ ಸರ್ಕಾರ SIT ರಚನೆಯನ್ನು ಮಾಡುತ್ತೆ. ಆ ರಚನೆ ಆದಂತಹ ಬಳಿಕ ಈ ಬುರುಡೆ ಮ್ಯಾನ್ ಸುಮಾರು 15 ಸ್ಥಳಗಳನ್ನು ತೋರಿಸ್ತಾನೆ. 15 ಸ್ಥಳಗಳಲ್ಲಿ ಸುಮಾರು 10ರಿಂದ 15 ಅಡಿ 20 ಅಡಿ ಆಳದವರೆಗೂ ಕೂಡ ಅಗದ್ರೂ ಕೂಡ ಯಾವುದೇ ಮಹಿಳೆಯ ಶವ ದೊರೆಯೋದಿಲ್ಲ. ಆ ಬಳಿಕ ಇಲ್ಲಿ ಸಾಕಷ್ಟು ಇದೇ ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡು ಈ ಬುರುಡೆ ಗ್ಯಾಂಗ್ನ ಸದಸ್ಯರು ಯಾರಿರ್ತಾರೆ ಇವರು ಒಂದಷ್ಟು ಅಪಪ್ರಚಾರವನ್ನು ಮಾಡುವ, ಸುಳ್ಳು ಸೃಷ್ಟಿಯನ್ನು ಉಂಟು ಮಾಡುವ ಕೆಲಸವನ್ನು ಕಾಲಕ್ಕೆ ತಕ್ಕಂತೆ ಮಾಡುವ ಕೆಲಸವನ್ನು ಮಾಡ್ತಿರ್ತಾರೆ. ಯಾವಾಗ ಈ ಬುರುಡೆಗಳು ಸಿಗಲಿಲ್ವೋ, ದೇಹಗಳು ಮೃತದೇಹಗಳು ಆ ಮಣ್ಣಿನಲ್ಲಿ ಸಿಕ್ಕಲಿಲ್ವೋ, ಆಗ ಈ ಚಿನ್ನಯ್ಯ ತನ್ನ ಸ್ಟೇಟ್ಮೆಂಟನ್ನು ಬದಲಿಸ್ತಾನೆ. ಇಲ್ಲ, ಈ ಬುರುಡೆ ಗ್ಯಾಂಗ್ನ ಸದಸ್ಯರ ತಕ್ಕಂತೆ ತಾಳಕ್ಕೆ ತಕ್ಕಂತೆ ನಾನು ಕುಣಿದಿದ್ದೀನಿ ಅನ್ನೋ ಮಟ್ಟಿಗೆ ಆತ ಹೇಳಿಕೆಯನ್ನು ಕೊಡ್ತಾನೆ. ಅವನ ಹೇಳಿಕೆಯ ಆಧಾರದ ಮೇಲೆ ಹಳೆಯ FIR ಧರ್ಮಸ್ಥಳದಲ್ಲಿ ದಾಖಲಾಗಿದ್ದಂತಹ FIR ಏನಿತ್ತಲ್ಲ, ಆ FIRಗೆ ಹೆಚ್ಚುವರಿ ಸೆಕ್ಷನ್ಗಳನ್ನು ಸೇರಿಸುವ ಕೆಲಸವನ್ನು SIT ಮಾಡಿದೆ. ಅದು ಕಳೆದ ತಿಂಗಳು ಈ ಕೆಲಸವನ್ನು SIT ಮಾಡಿದೆ. ಹೀಗಾಗಿ ಅಲ್ಲಿ ಈ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡೋದು, ಉದ್ದೇಶಪೂರ್ವಕವಾಗಿ ಸುಳ್ಳು ಸಾಕ್ಷಿಗಳನ್ನು ಹುಟ್ಟು ಹಾಕಿರೋದು, ಅದರ ಜೊತೆಗೆ ಈ ಡಿಜಿಟಲ್ ಸಾಕ್ಷಿಗಳೇನಿದೆ ಅದನ್ನು ಬಳಸಿಕೊಂಡು ಸುಳ್ಳು ಅಪಪ್ರಚಾರವನ್ನು ಮಾಡಿರೋದು, ಷಡ್ಯಂತ್ರವನ್ನು ನಡೆಸಿರೋದು, ಈ ಬಗ್ಗೆ ಈ ರೀತಿಯಾದಂತಹ ಸೆಕ್ಷನ್ಗಳು ಹೆಚ್ಚುವರಿಯಾಗಿ ಆ್ಯಡ್ ಆಗಿದ್ದಾವೆ. ಅದಲ್ಲದೆ ಈ ಬುರುಡೆ ಗ್ಯಾಂಗ್ನ ಸದಸ್ಯರು ಯಾರ್ಯಾರಿದ್ದಾರೆ, ಮಹೇಶ್ ತಿಮ್ರೋಡಿ ಇರ್ಬೋದು, ಗಿರೀಶ್ ಮಟ್ಟಣ್ಣ ಇರ್ಬೋದು, ಜಯಂತ್ ಇರ್ಬೋದು, ಹಾಗೆ ವಿಠಲ್ ಗೌಡ, ಈ 4ವರಿಗೂ ಕೂಡ SIT ಇದೇ ಅಕ್ಟೋಬರ್ 24ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಮಟ್ಟಿಗೆ ನೋಟಿಸನ್ನು ಸಹ ಕೊಟ್ಟಿರುತ್ತೆ. ಈಗ ಈ ಹಿಂದೆ ಹಲವಾರು ಬಾರಿ ನಾವು ಈಗಾಗಲೇ SIT ಮುಂದೆ ವಿಚಾರಣೆಗೆ ಹಾಜರಾಗಿದ್ದೇವೆ, ನ್ಯಾಯಾಧೀಶರ ಮುಂದೆ 164 ಹೇಳಿಕೆಯನ್ನು ದಾಖಲು ಮಾಡಿದ್ದೀವಿ. ಈಗ ಮತ್ತೆ ಇವರು ವಿಚಾರಣೆಗೆ ಕರೀತಿದ್ದಾರೆ. ಅದು ಡಿಜಿಟಲ್ ರೂಪದಲ್ಲಿ ಅವರು ನಮಗೆ ಸಮನ್ಸನ್ನು ಕೊಟ್ಟಿದ್ದಾರೆ, ಅಂದರೆ ಮೊಬೈಲ್ನಲ್ಲಿ ಕಳಿಸಿದ್ದಾರೆ. ಹೀಗಾಗಿ ಮತ್ತೆ ನಾವು ವಿಚಾರಣೆಗೆ ಹಾಜರಾಗೋದಕ್ಕೆ ಆಗೋದಿಲ್ಲ ಅಂತೇಳಿ ಹಿರಿಯ ವಕೀಲ ಬಾಲನ್ ಮುಖಾಂತರ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಅದು FIR ಅನ್ನು ರದ್ದು ಮಾಡಬೇಕು, ಜೊತೆಗೆ ನಮ್ಮ ಮೇಲೆ ಈಗಾಗಲೇ ನೋಟಿಸ್ ಏನು ಕೊಟ್ಟಿದ್ದಾರೆ ಆ ನೋಟಿಸನ್ನು ಕೂಡ ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ಗೆ ಕೇಳುವ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ಯಾಕೆ ಈ ರೀತಿಯಾದಂತಹ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಬಹುತೇಕ SIT ವಿಚಾರಣೆಗೆ ಹಾಜರಾದ್ರೆ ಅರೆಸ್ಟ್ ಆಗುವ ಭಯದಲ್ಲಿ ಇದೀಗ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಂತೆ ಕಂಡು ಬರ್ತಿದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ನರಸಿಂಹಮೂರ್ತಿ, ವಾಪಸ್ ಬರ್ತೀವಿ ನಿಮ್ಮ ಹತ್ರ.